ಕೇಳಾಕ ಬಾಳ ಶಾನ್ಯಾಗ ಕಾಣಕೈತಾಳ ಹಂಗ ಬರೇ ಕೇಳಾಕ ಶಾನ್ಯಾಗ ಕಾಣಕೈತಾಳ ಪಕ್ಕ ಈಕೇನ್ ಹೇಳಾಕೇನ ಪಕ್ಕ ಶಾನ್ಯಾಗ ಇಲ್ಲ ಮಾಸ್ತರ ಹೇಳಕ್ಕಾಗ ಯಾಕಂದ್ರ ಆಕಿ ಏನಾಗೈತಿ ಮಶಿಬನಾಳ ವಿದ್ಯಾನು ನೀನೆ ಧಾರವಾಡ ಗುಳಿಗೆ ಮುಗದಾವ್ ಹೆಂಗ ಕುಸ್ತಿ ಹಿಡಿಬೇಕಾಗೈತಿ ಹೆಂಗ ಕುಸ್ತಿ ಹಿಡಿಬೇಕಾಗೈತಿ ಅಂದ್ರ ಚಾಕಿ ಹರಿಲಿಕ್ಕರೆ ಕುಂಡಿ ಹರಿಬಾರ್ದು ಅಂತ ಹೇಳ್ತಾರ ಅವ್ರನ್ನ ಕೇಳಿ ಗೊತ್ತಾಯ್ತದ ಮತ್ ನಿನಗ ಹಂಗೇನ್ ಆಗ್ಬೇಡ ಚಾಕಿ ಹರಿಲಿಕ್ಕರೆ ಕುಂಡಿ ಹರಿದಿರಬಾರ್ದತ್ತ ಹಂಗ ಕುಸ್ತಿ ಆಡ್ಬೇಕು ಹಂಗ ಕುಸ್ತಿ ಆಡ್ಬೇಕಾಗೈತಿ ಮತ್ ಬಾಳಿಕಾಯಿ ಕುಸ್ತಿ ಆಡ್ನು ಬಾಣಬೇಡ ಮತ್ ನನಗ ಹಂಗೇನ್ ಮಾಡಕ್ ಹೋಗ್ಬೇಡ ನೇಟ್ಲಿನ ಕುಸ್ತಿ ಹಿಡಿಬೇಕಾಗೈತಿ ಅದಕ್ಕೆ ನಿಮ್ಮ ಅವ್ವಾದ ಏನ್ರ ಒಂದಿಟ್ಟು ಕೋಣೆ ಅಂತಂದ್ರ ನಮ್ಮ ಅಪ್ಪನ ದೋತ್ರ ಟಚ್ ಆಗಲಾರ್ದ ನಿಮ್ಮವ್ವ ಎಷ್ಟು ಮಂದಿನ ಹೆಣ್ಮಕ್ಳನ್ನ ತಯಾರು ಮಾಡ್ಯಾವ ನಾ ಮಾತ್ರ ನಿನಗ ಲೇಖಿ ಕೊಡ್ತಾನ ನನ್ನ ಭಗವಂತ ಇಷ್ಟ ಮಂದಿನ ಸಜ್ಜ ಮಾಡ್ಯಾನು ಇಷ್ಟ ಮಂದಿನ ಹಿಂಗ್ ಹುಕ್ಷಾನ ಕೈ ಲೇಖಿ ಕೊಡ್ತಾನ ಹೌದಲ್ವ ಸಣ್ಣ ಹಂಗ ನಡಿಲಿ ಮಾಸ್ತರ್ ಇನ್ನ ಬಾಳ ಐತಿ ಕೆಲ ಸುಡಿಗಿ ಇನ್ನ ಬಾಳ ಐತಿ ಯಾಕಂದ್ರ ವಿದ್ಯಾಶ್ರೀ ಇವತ್ತು ಕೇಳಾಕ ಬಾಳ ಶಾನ್ಯಾಗ ಕಾಣಕೈತಾವ ಬರೇ ಕೇಳಾಕ ಶಾನ್ಯಾಗ ಕಾಣಕೈತಾವ ಪಕ್ಕ ಈಕೇನ್ ಹೇಳಾಕೇನ ಪಕ್ಕ ಶಾನ್ಯಾಗ ಇಲ್ಲ ಮಾಸ್ತರ ಯಾಕಂದ್ರ ಆಕಿ ಏನಾಗೈತಿ ಮಶಿಬನಾಳ ವಿದ್ಯಾನು ನೀನೆ ಧಾರವಾಡ ಗುಳಿಗೆ ಮುಗದಾವ್ ಅದಕ್ಕ ತಲಿ ಕೆಟ್ಟಂಗ್ ಮಾಡಕೈತಾಳ ಓದಿಟ ಏನೇನು ಬರ್ತೈತಿ ನೋಡ ಅದನ್ನ ಮಾತಾಡಕೈತಾಳ ಬಾಯಿಗೆ ಬಂದ ಬಕಾಸ ಏನ್ ಮಾಡ್ಬೇಡ ವಿದ್ಯೆ ಶಾಲೆ ಅದೇ ಅಂತ ನಿನ್ನ ಕಲಿಸೋರು ಹುಚ್ಚಿ ಆಟ ಮಾಡಕ್ ಹೋಗ್ಬೇಡ ಯಾಕಂದ್ರ ಅದ್ ಏನೈತಿ ನೋಡು ಹುಚ್ಚಿಗೆ ಗಂಡನ ಮನಿವು ಆಟ ಆತ ತವ್ರ ಮನಿವು ಆಟ ಆತ ಹಂಗ ಮಾಡ್ಬೇಡ ಹಂಗೇನ್ ಮಾಡಕ್ ಹೋಗ್ಬೇಡ ವಿದ್ಯಾ ಗಾಂಡ ಅನಾದನಂದ್ರ ಕಾಯಮ್ಮ ಗಾಂಡನ ಹಿಡ್ಕೊಂಡ್ ಭಕ್ತಿದಿಂದ ನೀ ಮುಕ್ತಿ ಪಡಿಯತ್ ಹೇಳಿ ನಿನಗ ಯಾಕಂದ್ರ ಗಂಡನ ಗುರುವ ಗಂಡನ ದೇವರ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ನಿನಗ ಸರ್ವಸ್ವ ಆಗೋದೈತೆ ಹೊರತಾಗಿ ಗಂಡನ ಬಿಟ್ರೆ ನಿನಗ ಬ್ಯಾರೆದಾಗದೈತೆ ಅಂತ ಹೇಳಿ ಅದಕ್ಕೆ ಹಂಗೇನ್ ಮಾಡಕ್ ಹೋಗಬೇಡ ಗಾಂಡನ ಹಿಡ್ಕೊಂಡ್ ಹೋಗ ಯಾಕಂದ್ರೆ ಕಣದಾಳ ಗಾಂಡನ ಹಿಡ್ಕೊಂಡು ಹೋಗಂದ್ರೆ ನಿನಗ ಮುಕ್ತಿ ಐತಿ ಭೇಟಿ ಅಂದ್ರೆ ನಿನಗ ತಗದ ಬ್ಯಾರೆ ಐತಿ ಹೆಸರ ಬ್ಯಾರೆ ಬರ್ತೈತಿ ಅದನ್ನ ಅನ್ನಂಗಿಲ್ಲ ಬಾಯಿಲೆ ಅದಕ್ಕ ವಿದ್ಯಾಶ್ರೀ ಏನಂತ ಕೇಳ್ತಾಳು ಯಾಕಂದ್ರೆ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತಾನು ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನು ದೇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತಾನು ಗುರುವ ದೇವರತ್ತ ನಡ್ರಿ ನಿಮ್ಗೆ ಸಿಗ್ತಾನೋ ಅಂತ ನಾ ಹೇಳಿ ಹೋಗಂತ್ಲಿ ನಾವು ಹೇಳೇನು ಇಲ್ಲಿ ನೋಡಾಕ ನಿನಗ 10 ಮಂದಿ ಕಾಣಿಸ್ತಾರ ನಾ ಅಂತ ಕೇಳ್ತಾಳಕ್ಕೆ ವಿದ್ಯಾ ಅದಕ್ಕ ನಾ ನಿನಗೆ ಹೇಳಿ ನಿನ್ನ ತಲಿ ಕೆಟ್ಟೈತಿ ಧಾರವಾಡ ಗುಳಿಗೆ ಮುಗದಾವ ಅಂತ ಹೇಳಿ ಯಾಕಂದ್ರೆ ಈ ಪ್ರಶ್ನೆ ಯಾವಾಗ ನೀ ಕೇಳಿದೆ ನೋಡು ಇಲ್ಲಿ 10 ಮಂದಿ ನಿನ್ನ ಕಣ್ಣಿಗೆ ಕಾಣಿಸ್ತಾರ ನಾ ಅಂತ ನೀ ಯಾವಾಗ ಐತೆ ನೋಡು ಅವಾಗ ಗೊತ್ತಾಯ್ತಿ ಮಶಿಬನಾಳ ವಿದ್ಯೆ ಇಟ್ಟ ಶಾನೆ ಅದಾವ ಅನ್ನೋದು ಹೌದು ನಾನು ಬಾಳ ವಾಯನ ಕೇಳಿನಿ ಕರೆ ವಾಯನೆಲ್ಲ ಸುಳ್ಳೈತೆ ಮಾಸ್ತರ್ ಹಂಗೇನು ಬಾಳ ಶಾನೆ ಅಲ್ಲ 10 ಮಂದಿಗೆ ನಿನಗೆ ಕಾಣತಾರ ನಾ ಅಂತ ಕೇಳಾಕ ಹೌದು 10 ಮಂದಿ ಆದ್ರೆ ಯಾರು ಆದ್ರ ನಾ 10 ಮಂದಿ ತಂದಿಲ್ಲ ವಿದ್ಯಾಶ್ರೀ 10 ಮಂದಿ ಮಾತ ದೈವಿಕೆಲ್ಲ ಅಂತ ಹೇಳಿ 10 ಮಂದಿ ದೈವಿಕೆಲ್ಲ ಕೈ ಮುಗದ ಹೇಳ್ತೀನಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನೋ ಅಂತ ನಾ ಹೇಳಿ ಹೋಗೇನಿ ಮತ್ 10 ಮಂದಿ ಅಟ್ಟ ಈಗ 10 ಮಂದಿ ಏನಂದ ನೋಡು ಅದನ್ನ ಅಟ್ಟ ಹಿಡ್ಕೊಂಡಾಳ ದೈವದವ್ರಿಗೆಲ್ಲ ಅಂದ್ರೆ ಅದನ್ನ ಬಿಟ್ಟಾಳ ಅಲ್ಲಿ ಅದನ್ನ ಅಲ್ಲೇ ಮಾಡ್ತಾಳ ಹಂಗೇನ್ ಮಾಡಕ್ ಹೋಗಬೇಡ ವಿದ್ಯಾಶ್ರೀ ನೀ 10 ಮಂದಿನ ಯಾಕೆ ನೆನದಿ ಹೇಳಕಲ್ಲ ಲಕ್ಷ್ಮಣ ಅಂತ ಹೇಳ್ತಾಳ ಆಕಿ ವಿದ್ಯಾ 10 ಮಂದಿನ ಯಾಕೆ ನೆನವನೆಂದ್ರ ಪ್ರಥಮದಾಗ ನನ್ನ ಪರಮಾತ್ಮನ 10 ಅವತಾರದಾವ ವಿದ್ಯಾ ಪರಮಾತ್ಮನ 10 ಅವತಾರದಾವ ನನ್ನ ಪರಮಾತ್ಮನ ಬಗ್ಗೆ ನಿನಗಿನ ಗೊತ್ತಿಲ್ಲ ಆ ಪರಮಾತ್ಮನ ನಾನು 10 ಅವತಾರದಾವ ಅಂತ ತಿಳ್ಕೊಂಡ ಆ 10 ಅವತಾರಕ್ಕೆಲ್ಲ ಪ್ರಥಮದಾಗ ನಾ ಏನ್ ಮಾಡ್ಬೇಕಾಗೈತಿ ನಾನು ವಿಷ್ಣು ಪರಮಾತ್ಮನ 10 ಅವತಾರಕ್ಕೆಲ್ಲ ನಾ ಕೈ ಮುಗುದು ಹಿಂದಾಗಡೆ ದೈವಿಕೆಲ್ಲ ಶರಣ ಮಾಡಿ ಹಾಡ್ಬೇಕಾಗೈತಿ ಆದ್ರೆ ಮಶಿಬನಾಳ ವಿದ್ಯಾಗಿನ ಪಕ್ಕ ಗೊತ್ತಾಗಿಲ್ಲ ಈಕೆನ ಪಕ್ಕ ಶಾನ್ಯಾನು ಅಲ್ಲ ಪಾಕ ಹಾಡೋಣ ಅದಕ್ಕೆ ಹುಚ್ಚಿಗಟ್ಲೆ ಕೇಳಾಕತ್ತೇಳು ಹಂಗೇನ್ ಮಾಡಕ್ ಹೋಗ್ಬೇಡ ಯಾಕಂದ್ರೆ ಶಾನೆ ಆತ ನಿನ್ನ ಕರಿಸ್ಯಾರು ಇನ್ನು ತಿಳಿದು ಮಾಡ ಜಲಮ ಯಾಕಂದ್ರೆ ತಿಳಿಲಾರ್ದ ಮಾಡಬೇಡ ಮತ್ತೆ ಕೂತವ್ರಿಗೆಲ್ಲ ಹೇಳ್ತಾಳ ಏನತ್ತ ಒಟ್ಟ ಸಂಸಾರ ಮಾಡಿದ್ರೆ ಹೆಂಗಾಗ್ಬೇಕತ್ತ ಹಂಗಾಗ್ಬೇಕು ಆ ಹಾಲಿನಾಗಿಂದ ಏನೋ ತೆಗ್ದಂಗ ಆಗ್ಬೇಕತ್ತ ಬೆಣ್ಣೆ ಬೆಣ್ಣೆಗಿನ ಕೂದಲ ಓ ಮತ್ ನೀ ಬೆಣ್ಣೆ ಹೋಗೈತಿ ಮಾರೇ ಬೆಣ್ಣೆಯಾಗ ಬಿದ್ದಿರ್ತೈತಿ ಆ ಕೂದಲ ತೆಗ್ದಂಗ ಆಗ್ಬೇಕಂತ ಹೇಳ ಬೆಣ್ಣೆಗಿನ ಕೂದಲ ತೆಗಿಬೇಕದಾವು ಬೆಣ್ಣೆ ಹಂಗಾಗತ್ತೆ ಅಂತಮ್ಮ ಹಂಗ ಆಗಂಗಿಲ್ಲ ಮಾಸ್ತರ ಅದಕ್ಕೆಲ್ಲ ಮುಂದಿನ ದಿನಸನ ಬೇರೆ ಅದಾವಪ್ಪ ನೀವು ಒಮ್ಮೆ ಕುದುರಿಗೆ ಹಾಕಬೇಡಕಿ ನಾವ್ 10 ಬಾಳ ದೂರ ಐತಿ ನನಗ್ ಕಾಪಣ್ಣ ನೆನಪಾಕವತ್ತಮ್ಮ ನೆನಪಾಗಲಿ ಅವ್ ಕರೆ ಒಂದಿಟ ಮರಿ ಮಾತಬೇಕಾಗೈತಿ ನಾವ್ 10 ಬಾಳ ದೂರ ಐತಿ ಅದಕ್ಕೆ ಒಂದಿಟ ಸಣ್ಣ ಹಂಗ ಬಿಡ್ಬೇಕಾಗೈತಿ ಸಣ್ಣ ಹಂಗೆ ಹೋಗ್ಲಿದ್ಯಾ ಅದಕ್ಕೆ ವಿದ್ಯಾ ನಿನಗೊಂದು ಮಾತು ಹೇಳ್ತಾನೆ ಈಗ ಸದ್ದ ಇಬ್ರು ನಾವು ಸಂಸಾರ ಮಾಡಿದ್ರ ನಾವಿಬ್ರು ಇವತ್ತು ಸಂಸಾರ ಮಾಡಿ ತೋರಿಸಿದ್ರೆ ಏನಾಗೈತಿ ಗಂಡ ಹೆಂಡತಿ ಬ್ಯಾರೆ ಆದ್ರೂ ಸುಯ್ತ ನಾವು ಕೂಡಿ ಜನ್ಮ ಮಾಡ್ ನೋಡ್ಬೇಕು
ಹಂಗ ಮಾಡಿ ತೋರಿಸ್ಬೇಕಾಗೈತಿ ಇವತ್ತು. ಹೌದು. ಮತ್ ನೀ ಇವತ್ ಹಿಂಗ ಮಾಡಿದ ಅಂದ ಬಳಕ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕು? ಈಗೇನು ಮಶೀಬನಾಳ ವಿದ್ಯಾನ ಗಂಡ ಹೆಂಡತಿ ಜಗಳ ಆಡಿದ ಅವ್ರನ್ನ ಕೂಡ್ಸಕ್ಕೆ ಅಲ್ಲಿಕ್ಕೆ ಕೂಡ್ಸಕ್ಕೆ ಕೂಡಿದ್ದವ್ರನ್ನ ಬ್ಯಾರಿ ಮಾಡಕ್ಕೆ ಅಲ್ಲಿಕ್ಕೆ ವಿದ್ಯಾ ಇವತ್ತು. ಹಾ ಹಾ ಯಾಕಂದ್ರ ನಾ ಹೇಳ್ತನು ಏ ಗಂಡನ ಬಿಟ್ರೆ ನಿನಗ ನಿರ್ವಾಹ ಇಲ್ಲ ವಿದ್ಯಾ ಅಂತ ನಾ ಹೇಳಿ ಹೋಗಂತ್ಲಿ. ಏನ್ ಏ ನೀ ಯಾವ ಗಂಡ ನೀ ಗಾಂಡಿಲ್ಲದನ ಅವಾಗೆ ನಿಂತ್ಕೊಂಡಾಳ ಈಕೆ ವಿದ್ಯಾಶ್ರೀ. ಅವತ್ತ ನೋಡಿ ಸೂರ್ಯ ನಾವು ಬಗಸಂಡತ್ ಬಗ್ಸಂಡ ಹೇಳ್ತಾ ಕರೆ ಗಾಂಡಿಲ್ಲದ ಅವಾಗೆ ನಿಂತ್ಕೊಂಡಾಳ. ಅವ್ವಾರ ಆಗ್ಯಾವತ್ತ ತಾಯಿ ಮಾತ್ರ ಆಗ್ಯಾವತ್ತ ಹರದಾವತ್ತ ಕರೆ ಒಟ್ಟ ಅಪ್ಪ ಬ್ಯಾಡ ಆಗ್ಯಾನಂತ ಮಾಸ್ತರ. ಗಾಂಡ ಬೇಡ ಅದಕ್ಕ ಗಾಂಡ ಬ್ಯಾಡ ಆಗ್ಯಾನ ಅಂತ ಹೇಳ್ಯಾಳು. ಅದಕ್ಕ ಸಣ್ಣಂಗ ಹೋಗಲಿ ನಾ ಕೇಳಂತ್ಲೆ ಈಕೊಂದು ಬೇರೆ ಹೇಳಾಕೈತಿ. ಹೌದಲ್ಲ ಒಂದು ಸಖಿ ಅವನು ಹಿಂದಾಗಡೆ ಮಾತಕ್ಕೆ ವಿದ್ಯಾಂತಾಗದ ಬೇರೆ ಐತಿನ. ಬೇಕು ಶಂಕರನ ಸಬಲಗ ದೇವ ಶರಣ ಏ ಸರ್ವ ಜೀವಿಗಳ ಸಾಕಿ ಸಲಿವೆನಂತ ಮನಸಿ ರಾವಣ ಮನಸಿ ರಾವಣ ಸರ್ವ ಜೀವಿಗಳ ಸಾಕಿ ಸಲಿವೆನಂತ ಮನಸಿ ರಾವಣ ಚರಲೆ ನಾಮ ಕೀರ್ತನ ಭಕ್ತರ ನಿಷ್ಠ ಮಾಡಿದ ಸಂಪೂರ್ಣ ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದವ ಬಲಿಯ ಕಾರ್ಗೋಣ ವಿದ್ಯಕ್ಕೆ ಬಲಿಯ ಕಾರ್ಗೋಣ ಏನಂತ ಹೇಳ್ತಾನ ನಮ್ಮ ಕವಿ? ಏನಂತ ಹೇಳ್ತಾರತಮ್ಮ? ಯಾಕಂದ್ರೆ ಎಲ್ಲಾರ ಕಷ್ಟ ದೂರ ಮಾಡಕ್ ಈಕೆ ಮಶೀಬನಾಳ ವಿದ್ಯಾನ ತಾಯಿ. ಹೌದು. ಮತ್ತ ಎಲ್ಲರಿಗೂ ಬಂಧು ಬಳಗ ಎಲ್ಲರಿಗೂ ಏನೆಲ್ಲ ಬೇಕಾದ ಕೊಡಕ್ಕೆ ಇವ್ರ ತಾಯಿ ಅಂತ ಹೇಳಕೈತಿ. ಹಾ ಎಲ್ಲಾ ಕೊಡಕ್ಕೆ ನಮ್ಮ ತಾಯಿ, ಬದುಕ್ಸಕ್ಕೆ ನಮ್ಮ ತಾಯಿ, ವರ ಕೊಟ್ಟ ಸಲುವಾಗಿ ನಮ್ಮ ತಾಯಿ ಅಂತ ನೀ ಹೇಳಾಕೈತಿ ವಿದ್ಯಾಶ್ರೀ. ಆದ್ರ ನಿನ್ನ ಭಗವಂತ ಯಾರಿಗೆ ಕೊಟ್ಟನು ಅಂತ ನೀ ಹೇಳಾಕೈತಿ ಅಂದ ಬಳಕ ಅಂತ ನಿನ್ನ ತಾಯಿ ಕೊಡ್ಬೇಕಾದ್ರ ಎಲ್ಲಾ ಕಷ್ಟ ದೂರ ಮಾಡಕ್ಕೆ ನನ್ನ ತಾಯಿ ಅಂತ ನೀ ಹೇಳ್ತಿ ಅಂದ ಬಳಕ ಮತ್ತ ಒಂದಾನೊಂದು ಟೈಮ್ದಾಗ ನೀನು ನಿಷ್ಠೆ ಮಲ್ಲಮ್ಮ ಕಷ್ಟ ಬಂದಿತ್ತಲ್ಲ ಕವಿದ್ಯಾ. ಅವಾಗ ಏನ್ ಮಾಡ್ಯಾವ? ಕಷ್ಟ ಬಂದ ಟೈಮ್ದಾಗ ಅಲ್ಲೇನ ಆ ಕಷ್ಟ ಬಂದ ಟೈಮ್ದಾಗ ಆಕೆ ಮಲ್ಲಮ್ಮ ಯಾರು ನೆನೆಸಲ್ಲ. ಯಾರು ನೆನೆಸಲ್ಲ? ಯಾಕಂದ್ರೆ ಈಕೆ ಅಕ್ಕೇನ ನೀವು ದುರ್ಗವನ್ನ ನೆನೆಸಿಲ್ಲ, ದ್ಯಾಮವನ್ನ ನೆನೆಸಿಲ್ಲ, ಗಂಟ್ಯಾಗನ ಕರಿಯವನ್ನ ನೆನೆಸಿಲ್ಲ. ಈ ಮಶೀಬನಾಳ ವಿದ್ಯಾನು ಆಕೆನ ನೆನೆಸಿಲ್ಲ. ಈಕಿನ ಮೊದಲ ವಿದ್ಯಾ ನಿಮ್ಮ ಹೆಣ್ಮಕ್ಳನ್ನೆಲ್ಲ ಕಸಾತಿಗೆ ಕಳಿಸಿದಾನ. ಅವಕ್ಕ ಶಾಣ್ಯ ಕಾಣಕೈತಾರ ತಮ್ಮ ಇವ್ರು ಕೂಳು ಬಡಿಯಾಕ ಇಲ್ಲ. ಹೆಣ್ಣು ಮಕ್ಕಳಿಗೆ ಹ್ಯಾಂಗ ಮಾಡ್ಯಾರ ನೋಡಿರ್ಲಿ. ಈಗ ಮಶೀಬನಾಳ ವಿದ್ಯಾನ ಹೆಂಗದಲ್ಲ ಅದಕ್ಕ. ಹೌದು. ಇದ್ರು ಇದಿರ್ಬೇಕು ಮತ್ ಮಾಡಕ್ಕೆ ಅದಕ್ಕೆ ಮತ್ ಕುಲ್ಲ ಇದ್ದಾಗ ಏನ್ ಮಾಡ್ತಾಳ ಪಾಪ. ಇರ್ಲಿ ಆದ್ರ ಹತ್ತಾರಿನ ನೆಕ್ಸ್ಟ್ ಟೈಮ್ ಅಲ್ಲ ಮಗ ಕಷ್ಟ ಬಂದ ಟೈಮ್ ಅದಾಗ ನಿಮ್ಮ ಹೆಣ್ಮಕ್ಳ ಏಕೆನ ದ್ಯಾಮವನ್ನ
ನೆನೆಸಿಲ್ಲ, ದುರ್ಗವ್ನ ನೆನೆಸಿಲ್ಲ, ಕಂಟ್ಯಾಗಿನ ಕರಿಯವನ್ ನೆನೆಸಿಲ್ಲ. ನಮ್ಮ ಅವ್ವಗಳು ನೆನೆಸಿರ ನನಗೇನು ಸಿಗಂಗಿಲ್ಲ ತಾಯ್ಕೆ ತಿಳಿದಾಳ. ಏನ್ ಮಾಡ್ಯಾವ? ತಿಳಿದು ಯಾರು ನೆನೆಸ್ಯಾಳ ಅಂದ್ರ ಯಾರು ನಡೆಸ್ಯಾವ? ಕಷ್ಟ ಬಂದ ಟೈಮ್ದಾಗ ನನ್ನ ಮಲ್ಲಿಕಾರ್ಜುನ್ ನೆನೆಸ್ಯಾಳ. ಹೌದು. ನೆನೆಸ್ಯಾಳೋ ಇಲ್ಲೋ ಕರೆ ಕರೆ ನಿಮ್ಮ ಅವ್ವನ ಮಾಡಿ ಆನೆ ಮಾಡಿ ಹೇಳೋ ವಿದ್ಯಾ. ನಿಮ್ಮ ಆಯ್ನ ಯಾಕಂದ್ರ ಆಕೆ ನೆನೆಸಿಲ್ಲ ಅಂದ್ರ ಹಂಗ ಹೇಳ. ಆಕೆ ಒಟ್ಟ ನೆನೆಸಿಲ್ಲ ಅಂತೇಳಿ ವಾದ ಮಾಡಿ ಹೋಗಿ ನೋಡು ನೀನು ತೇಕ್ ಒಂದಿಟ್ಟು ಏನ್ರ ಪವರ್ ಇತ್ತಂದ್ರ ಹೌದು. ಒಟ್ಟ ನಮ್ಮವ್ವ ನಿಮ್ಮ ಅಪ್ಪ ನೆನೆಸಿಲ್ಲ ಅಂತೇಳಿ ವಾದ ಮಾಡು ಅಂದ್ರ ನಾನು ನಿನಗೊಂದು ಹೌದು ಹೆಣ್ಣು ಹಾಡಕ್ಕೆ ವಿದ್ಯೆ ಆಗೋದು ಅಂತ ನಾ ನಿನಗ ಜೇರ್ ಕಡ್ತ ನನ್ನ ನಿಷ್ಠೆ ಮಲ್ಲಮ್ಮ ನಿನ್ನ ಮಲ್ಲಿಕಾರ್ಜುನ್ ನೆನೆಸಾಳತ್ತ ಬಂದಿ ಅದಕ್ಕೆ ತಗದ ಬೇರೆ ಐತು ಮತ್ತ ನಿನಗ ಅಜ್ಞಾನ ಹೇಳಂಗಿಲ್ಲ. ಅದಕ್ಕ ನಿಷ್ಠೆ ಮಲ್ಲಮ್ಮ ಏನ ನೆನೆಸಾಳ ನೋಡು, ಮಲ್ಲಿಕಾರ್ಜುನ ಬಾಣ ನನ್ನ ಕಷ್ಟ ದೂರ ಮಾಡಬಾ ಅಂದಾಗ ಅವಾಗ ಮಲ್ಲಿಕಾರ್ಜುನ ಬಂದ್ ಹೇಳ್ತಾನೆ, ಏ ನಿಷ್ಠೆ ಮಲ್ಲಮ್ಮ ನಿನ್ನ ಭಕ್ತಿಗೆ ನಾವು ಹೊಲದ ನೀವತ್ತ ಏನ್ ಬೇಡ್ತಿ ಬೇಡ ನಿಷ್ಠೆ ಮಲ್ಲಮ್ಮ ಅಂದಾಗ ಏನ್ ಮಾಡ್ಯಾರ? ಏನಂತ ಬೇಡ್ತಾಳ ನಿಷ್ಠೆ ಮಲ್ಲಮ್ಮ? ಕೈ ಮುಗಿದ ಬಿದ್ದಾರ. ಭಗವಂತ ಇವತ್ತು ನನಗ ಬಂದ ನೀ ದೊರಿಬೇಕಾಗೈತಿ, ನಿನ್ನ ಭಕ್ತಿ ಮಾಡಿ 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 ನಾ ಸೋತ್ ಹೋಗೇನಿ, ಇವತ್ತು ನನಗ ಹೊಲದ ಅಂದ ಬಳಕ ನನ್ನ ಕಷ್ಟ ಎಲ್ಲ ದೂರ ಮಾಡಪ್ಪ ಪರಮಾತ್ಮ ಅಂತ ಬೇಡ್ಕೊಂಡ. ಹೌದು. ಅವಾಗ ಆತ ಮಲ್ಲಮ್ಮ ನಿನ್ನ ಕಷ್ಟ ಎಲ್ಲ ದೂರ ಮಾಡೀನಿ, ಆದ್ರೆ ಇನ್ನೊಂದು ಮಾತು ಏನ್ ಬೇಡ್ತಿ ಬೇಡ ಅಂತ ಹೇಳಿದಾಗ ನಾ ಕಷ್ಟ ಹಂಗ ಅನುಭವಿಸೀನಿ ನೋಡು, ಹಂಗ ನನ್ನ ಜಾತಿ ಒಟ್ಟ ಅನುಭವಿಸಬಾರ್ದು ಅಂತ ತಿಳ್ಕೊಂಡ ಏನ್ ಮಾಡ್ಯಾವ? ಏನಂದಾಳ ಅಂದ್ರ ಬಡತನ ಬ್ಯಾಡ ನನ್ನ ರೆಡ್ಡಿ ಜಾತಿಗೆ ಅಂತ ಬೇಡ್ಕೊಂಡಾಳ. ಹೌದು. ಯಾರ? ಮಲ್ಲಮ್ಮ. ಈ ಮಲ್ಲಮ್ಮ. ಹೌದು. ಮಶಿಬನಾಳ ಮಲ್ಲಮ್ಮ. ಯಾರ ಕಡೆ ಬೇಡ್ಕೊಂಡಾಳ? ಮಲ್ಲಿಕಾರ್ಜುನ ತಕ್ಕ. ಏ ಮಲ್ಲಿಕಾರ್ಜುನ ತೆಕ್ ಹಾಕಿ ಬೇಡ್ಯಾಳು, ಇವತ್ತು ನಾನು ತೆಕ್ ನೀ ಬೇಡ ಕಣದ ಲಕ್ಷ್ಮಣ ತೆಕ್ ನೀ ಏನ್ ಬೇಡ್ತಿ ಬೇಡ ಹೋಗ್ತಿರೋದ್ರಾಗ ನಾನು ರೆಡಿ ಮಾಡ್ತಾನ, ಆದ್ರೆ ಈ ಮಾನದಾಗಿನ ತರಿಸ್ತೇನೆ ನನಗೆ. ಏನ್ ಮಾಡಕ್ ಹೊರಬೇಡ ಶಾನೆ ಇದಿ, ಆದ್ರೆ ನಿಷ್ಠೆ ಮಲ್ಲಮ್ಗ ಕೊಡ್ಬೇಕಾದ್ರೆ ನನ್ನ ಮಲ್ಲಿಕಾರ್ಜುನ ಕೊಟ್ಟಾನು. ನಿಮ್ಮವ್ವ ಬಂದ ಯಾವಕ್ಕೂ ಬಂದ್ ಏನೂ ಕೊಟ್ಟಿಲ್ಲ ವಿದ್ಯಾ. ಯಾಕಂದ್ರೆ ನಿಮ್ಮವ್ವನ ತಯಾರು ಮಾಡಿದವ ಸಾಕ್ಷಾತ್ ನನ್ನ ಪರಮಾತ್ಮ ಅದಾನ. ಯಾಕಂದ್ರೆ ಪರಮಾತ್ಮಗ ವಿಚ್ಛ ಆದಾಗ ಅವಾಗ ವಿಚ್ಛಾಶಕ್ತಿನ ಹುಡ್ಸ್ಕೊಂಡ ನನ್ನ ಮಗನಾಗಿ ಒಂದು ಇರ್ಲಿ ಸಕ್ರಿ ಬಂದ ತಿಳ್ಕೊಂಡ. ಇನ್ನು ಮೊದಲು ನಿಮ್ಮವ್ವನಿಂದ ಏನಾರ ತಯಾರಾಗೈತೆ ಹೇಳೋಣ ಅಂತಲೇ ಅದಿಲ್ಲತ್ತ. ಮೊದಲು ಯಾರು ತಯಾರಾಗತ್ತೆ? ಮೊದಲು ಏನಂತ ಹೇಳ ನಿನಗೂ ಅರ್ನಿಗೆ ಕೊಟ್ಟಾನ ಏನತ್ತ? ಯಾಕಂದ್ರ ಅವಾಗ ಭೂಮಿ ಇಲ್ಲ, ಆಕಾಶ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಷ್ಟು ದಿಕ್ಕಿಲ್ಲ, ಅಷ್ಟು ಪಾಲಕರಿಲ್ಲ, ಏನೂ ಇಲ್ಲದ ಟೈಮ್ದಾಗ ನನ್ನ ಭಗವಂತ ಒಬ್ಬ ನೀರ್ ನಿರಾಕಾರ ಆಚೆ ಕಡೆ ಒಬ್ಬ ಅದಾನು. ಹಂಗ ನೀರ್ ನಿರಾಕಾರ ಆಚೆ ಕಡೆ ನಿಮ್ಮ ಅವ್ವ ಇದ್ದದ ಕರೆ ಇತ್ತಂದ್ರ ಆಕಿಗೆ ತಾಯಿ ಯಾರ್ದಾರು, ತಂದೆ ಯಾರ್ದಾರು, ಬಂದ್ ಯಾರ್ದಾರು, ಒಳಗೆ ಯಾರ್ದಾರು, ಜನನ ಯಾರತ್ತೆ, ಗಾಂಧಿ ಯಾರ್ದಾರು, ಮಕ್ಕಳು ಯಾರ್ದಾರು ಅಂತ ಕೇಳಿದ್ನಿ. ಕೇಳೋಣ ಏನ್ ಹೇಳ್ತಾರ? ಅದ್ರ ಸನ್ಯಕ್ಕೂ ಈಗ ಹೋಗಾಕ ನೀಗಂಗಿಲ್ಲ ಈಕಿಗೆ ವಿದ್ಯಾಗ. ಯಾಕಂದ್ರೆ ನೀರ್ ನಿರಾಕಾರ ಆಚೆ ಕಡೆ ನಿಮ್ಮ ಅವ್ವನ ಇಲ್ಲ, ಈಕೇನು ಹೋಗ್ತಾಳು? ಏನ್ ಹೋಗ? ಅವ್ರವ್ವ ಹೋಗಾಕ ಮೇಲಿಲ್ಲ, ಏನ್ ಈಕೆಂತೂ ಮೊದಲು ಹೋಗಾಕ ಮೇಲಿಲ್ಲ. ಅಂತ ಪರಮಾತ್ಮ ನೀರ್ ನಿರಾಕಾರ ಆಚೆ ಕಡೆ ಇದ್ದದ ಕರೆ ಐತೆ ಮಾಸ್ತರ. ಅದಕ್ಕೆ ಬಹಳ ಚಂದ ಇನ್ನ ಕೇಳಾಕ ಹಚ್ಚಾಳ. ಏನೇನು ಕೇಳಾಳ? ಪ್ರಕೃತ ಮೊದಲು ಪ್ರಕೃತ ಅದಾಳಂತ. ಆ ಪ್ರಕೃತನ ಯಾರು ಹುಡ್ಸ್ಯಾರ ಅನ್ನುವಂತ ಅದಕ್ಕೆ ಗೊತ್ತಿಲ್ಲ ಈಗ. ಗೊತ್ತಿಲ್ಲ. ಅದಕ್ಕೆ ಬರೀ ಬಾಳ ಇನ್ನ ವಿಷಯ ಬಾಳ ಕೇಳ್ಯಾಳ ಮಾಸ್ತರ. ನಾನು ಹೆಣ್ಣಿನಿಂದ ಎಲ್ಲ ಆಗೈತಿ. ಏನೇನಿಂದ ಎಲ್ಲ ಆಗೈತೆ ಅಂತ ಹೇಳಾಕ ಹಚ್ಚಾಳ. ಕಾಲ ಮಣ್ಣ ಜಗ ಎಲ್ಲ ಹುಟ್ಟಬೇಕಾಗ ನಾನು ಹೆಣ್ಣಿನಿಂದ ಹುಟ್ಟೈತೆ ಅಂತ. ಮತ್ ಇನ್ನೊಂದು ವಾರ್ನಿಂಗ್ ಕೊಟ್ಟಾಳ ನಮಗ. ಏನ್ ಕೊಟ್ಟಾಳ ಅಂದ್ರ ಒಟ್ಟ ಇದು 4 ಗಂಟೆ ತನ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕು? 4 ಗಂಟೆ ತನ ಒಟ್ಟ ನಾವು ಸೀರೆ ಟಚ್ ಮಾಡ್ಕೋಬಾರ್ದತ್ತ. ಇದನ್ನೊಂದು ವಾರ್ನಿಂಗ್ ಕೊಟ್ಟಾಳ. ಹಿಂಗ ಯಾಕಂದ್ರ ಸೀರೆ ಟಚ್ ನಾವು ಮಾಡ್ಕೋಬಾರ್ದತ್ತ. ದೋತ್ರ ಸನ್ಯಕ್ ಹಾಕಿ ಬರಂಗಿಲ್ಲ, ತಪ್ಪಿವು ಹೇಳ್ತಾಳ. ಆಕೆ ದೋತ್ರ ಟಚ್ ಮಾಡ್ಕೊಲಾರ್ದ ಆಕೆ ಹಡದ ತೋರಿಸ್ತಾಳತ್ತ ಮಾಸ್ತರ್. ಈಗ ಹಡ ತೋರಿಸ್ಯಾಳ. ಹಡದ ತೋರಿಸ್ಯಾಳತ್ತ. ಯಾರನ್ನ ಹಡ ತೋರಿಸ್ಯಾಳು? 13 ಮಂದಿ. ಯಾರ ಏನ್ ಹಡದ ತೋರಿಸ್ಯಾಳು? 13 ಮಂದಿ ಕಾಶ್ಯಪನಿ ಹಂಡ್ರ, ರಾಜ ಕಾಶ್ಯಪನಿ ಹಂಡ್ರ. ನೀವ್ ಒಟ್ಟ ಗಡಬಡ್ಸಾಕ್ ಹೋಗಬೇಡ. ಆಕೆ ನೆಕ್ ತೆಗಿತನೋ ಬ್ಯಾಡವು? ನೆಕ್ ತೆಗಿಯಾಕಿಲ್ಲ. ನೀವ್ ಸುಮ್ಮಿದ್ದೇವ್ರ ನೆಕ್ ತೆಗಿತನ ಮಾತ್ ನೀ ಗಡಬಡ್ಸಾಕೈತಂದ್ರ ಬ್ಯಾಡ, ನಾಳೆಗೆ ತೆಗಿನು. ಹಂಗಾದ್ರೆ ತೆಗಿ. ಮತ್ ನಾಳೆ ಸಿಗತ್ತಾಳ ಅಲ್ಲಿ ಮ್ಯಾರಿ ಬೇರೆ ಊರಾಗ, ಅವಾಗ ತೆಗಿನು. ಆದ್ರ ಮತ್ ನೀ ಗಡಬಡ್ಸಾಕ್ ಹೋಗ್ಬೇಡ. ಎಲ್ಲೇನು ಗಡಬಡ್ಸಂಗಿಲ್ಲ, ನೀನ ತೆಗಿ. ಸಮಾಧಾನ ಮಾಡ್ಕೊ ಹಂಗಾರ ನೀ. ಮೊದಲ ನಿನಗ್ BP ಹೋಗಿ ಬಾಳ ಐತಿ ಮರ, ಯಾರು ಟೆನ್ಷನ್ ಆಗಾಯ್ತು ನನಗೆ. ಹಂಗೇನ್ ಮಾಡಬೇಡ. ಏನ್ ಮಾಡ? ಯಾಕಂದ್ರೆ ನಿಮ್ಮವ್ವ ಎದ್ದದ ಕರೆ ಇತ್ತಂದ್ರ ಒಟ್ಟ ನಾ ಇವತ್ತು 4 ಗಂಟೆ ತನ ನಿನಗ ವಾರ್ನಿಂಗ್ ಕೊಡ್ತಂತ. 4 ಗಂಟೆ ತನ ಒಟ್ಟ ನಾ ನಿನ್ನ ಸೀರೆ ಸನ್ಯಾಕ ಬರ್ಲಾರದ. ನಮ್ಮ ಅಪ್ಪ ಎಷ್ಟ ಮಂದಿನ ತಯಾರು ಮಾಡ್ಯಾನು, ಎಷ್ಟು ಮಂದಿನ ಗಂಡ ಮಕ್ಕಳನ್ನ ಹಡವನೆ ಅಂತೇಳಿ ನಾ ಲೇಖಿ ಕೊಡ್ತೇನೆ ನಿನಗ 4 ಗಂಟೆ ತನ. ಮತ್ತ ನಿಮ್ಮವ್ವ ಏನ್ರ ಒಂದಿಟ್ಟು ತಗದಿ ಇತ್ತಂದ್ರ ನಮ್ಮ ಅಪ್ಪನ ದೋತ್ರ ಟಚ್ ಆಗ್ಲಾರದ 4 ಗಂಟೆ ತನ ನಿಮ್ಮವ್ವ ಏನ್ರ ಒಂದಿಟ್ಟು ಇತ್ತಂದ್ರ ನೀ ಹಡದ ತೋರಿಸಿ ಎಷ್ಟ ಮಂದಿನ ಹೆಣ್ಮಕ್ಳನ್ನ ಹಡವನೆ ಅಂತೀವಿ.
ಯಾಕಂದ್ರೆ ಗಂಡಿನಿಂದ ಗಂಡ ಮಕ್ಕಳು ಇಟ್ಟ ಹೊಡಿಸ ಹುಟ್ಟ್ಯಾರತ್ತೇಳಿ ನಾ ಹುಟ್ಟಿಸಿ ತೋರಿಸ್ತಾನ ಗಂಡ ಮಕ್ಕಳ ನಿಮ್ಮ ಅವನಿಂದ ಹೆಣ್ಮಕ್ಳು ಇಟ್ಟ ಮಂದಿ ಹುಟ್ಟ್ಯಾರತ್ತೇಳಿ ಹೆಣ್ಣಿನ ಸಂಖ್ಯೆ ನೀ ಹೇಳು ನಿನ್ನಲ್ಲಿ ಒಂದ್ ಇಟ್ಟರ ಏನಾರ ಕುಬೆ ಇತ್ತಂದ್ರ ಹೇಳ ಮಾತು ಯಾಕಂದ್ರೆ ದಿನ ಒಂದು ಬೇರೆ ಮಾಡ್ತಿದ್ದಿ ಇವತ್ತು ಬೇರೆ ಗಂಟ ಬರ್ತದೆ ಅಂದ ಬಳಕ ಇವತ್ತು ನಿಂದ ಆಗ್ಬೇಕು ಬೇಕಾದ್ರೆ ನಂದ್ ಆಗಬೇಕು ಯಾಕಂದ್ರೆ ಇವತ್ತು ಕುಸ್ತಿ ಹಿಡಿಸ್ಯಾರ ಅಂದ ಬಳಕ ಕುಸ್ತಿ ಹಿಡಿಸ್ಯಾರ ಅಂದ ಬಳಕ ಹೆಂಗಿಸ್ ಕುಸ್ತಿ ಹಿಡಿಬೇಕಾಗೈತಿ ಹೆಂಗ ಕುಸ್ತಿ ಹಿಡಿಬೇಕಾಗೈತಿ ಅಂದ್ರ ಚಾಟಿ ಹರಿಲಿಕ್ಕರೆ ಕುಂಡಿ ಹರಿಬಾರ್ದು ಅಂತ ಹೇಳ್ತಾರ ಅವ್ರನ್ನ ಕೇಳಿ ಗೊತ್ತಾಯ್ತದ ಮತ್ ನಿನಗ ಹಂಗೇನ್ ಆಗಬೇಡ ಚಾಟಿ ಹರಿಲಿಕ್ಕರೆ ಕುಂಡಿ ಹರಿದಿರಬಾರ್ದತ್ತ ಹಂಗ್ ಕುಸ್ತಿ ಆಡ್ಬೇಕು ಹಂಗ್ ಕುಸ್ತಿ ಆಡ್ಬೇಕಾಗೈತಿ ಮತ್ತ ಬಾಳಿಕಾಯಿ ಕುಸ್ತಿ ಆಡ್ನು ಬಾಣಬೇಡ ಮತ್ ನನಗ ಹಂಗೇನ್ ಮಾಡಕ್ ಹೋಗ್ಬೇಡ ನೇಟ್ಲಿನ ಕುಸ್ತಿ ಹಿಡಿಬೇಕಾಗೈತಿ ಅದಕ್ಕೆ ನಿಮ್ಮ ಅವ್ವಾದ ಏನ್ರ ಒಂದಿಟ್ಟು ಕೋಣ್ ಅಂತಂದ್ರ ನಮ್ಮ ಅಪ್ಪನ ದೋತ್ರ ಟಚ್ ಆಗಲಾರದ ನಿಮ್ಮವ್ವ ಎಷ್ಟು ಮಂದಿನ ಹೆಣ್ಮಕ್ಳನ್ನ ತಯಾರು ಮಾಡ್ಯಾರ ನಾ ಮಾತ್ರ ನಿನಗ ಲೇಖಿ ಕೊಡ್ತಾನ ನನ್ನ ಭಗವಂತ ಇಷ್ಟ ಮಂದಿನ ಸಜ್ಜು ಮಾಡ್ಯಾನು ಇಷ್ಟ ಮಂದಿನ ಹಿಂಗ್ ಹುಡ್ಸ್ಯಾನ ಅಂತ ಹೇಳಿ ಲೇಖಿ ಕೊಡ್ತಾನ ಹೌದಲ್ವ ಸಣ್ಣ ಹಂಗ ನಡಿಲಿ ಮಾಸ್ತರ್ ಇನ್ನ ಬಾಳ ಐತಿ ಸುಡಿಗಿ ಇನ್ನ ಉಳ್ದೈತಿ ಇನ್ನ ಬಾಳ ಐತಿ